हरिः ओम् 175 श्लोक कस्त्वं स्वयं तदभिज्ञो विपश्चितो अविद्यायामन्तरे वर्तमानं दृष्ट्वा पुनस्तं सगृणक्को बुद्धिं प्रयोजयेत् उत्पथगं यथान्दम् कः तं स्वयं तत् अभिज्ञः विपश्चितो अविद्यायाम् अंतरे वर्तमानं दृष्ट्वा पुनः तं सघृणः कुबुद्धिं प्रयोजयेत् उत्पथगं यथान्तम् ಅಂದ್ರೆ ಈಗಾಗಲೇ ಒಟ್ಟು ತಾತ್ಪರ್ಯ ಹೇಳ್ಬಿಡ್ತೀನಿ, ಆಮೇಲೆ ಪದಗಳ ಅರ್ಥ ನೋಡೋಣ. ಈಗಾಗಲೇ ಯಾರು ಪ್ರವೃತ್ತ ಕರ್ಮದಲ್ಲಿ ಆಸಕ್ತರಾಗಿದ್ದಾರೆ, ಪ್ರವೃತ್ತ ಕರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತ ಕರ್ಮ ಪ್ರವೃತ್ತ ಕರ್ಮ. ಈಗಾಗಲೇ ಯಾರು ಅಂತಹ ಕರ್ಮಗಳಲ್ಲಿ ಆಸಕ್ತರಾಗಿದ್ದಾರೆ ಅಂತಹ ವ್ಯಕ್ತಿಗೆ ಮತ್ತೆ ಯಾರು ಅದೇ ಪ್ರವೃತ್ತ ಕರ್ಮವನ್ನ ಮಾಡುವಂತ ಉಪದೇಶ ಮಾಡ್ತಾರೆ. ಉದಾಹರಣೆಗೆ ಯಾರೋ ಒಬ್ಬ ಕುರುಡ, ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣದ ಕುರುಡ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ. ಒಬ್ಬ ಕರುಣಾವಂತ ವ್ಯಕ್ತಿ, ಕರುಣಾಳು ಅಂತ ಆದ್ರೆ ಅವನ್ ದಾರಿ ತಪ್ಪಿ ಹೋಗುವವನನ್ನ ಯಾರಾದ್ರೂ ಹೋಗಿ ಹೊಂಡದಲ್ಲಿ, ಮೊದಲೇ ದಾರಿ ತಪ್ಪಿದ್ದಾನೆ ಅಂದ್ರೆ ಕಷ್ಟದಲ್ಲಿದ್ದಾನೆ ಅಂತ ಅರ್ಥ. ಅಂತವನನ್ನ ಹೋಗಿ ಹಳ್ಳದಲ್ಲಿ ಬೆಳೆಸ್ತಾರೆ ಯಾರಾದ್ರೂ? ಇಲ್ಲ. ಯಾಕಂದ್ರೆ ಅಂದ್ರೆ ಕರುಣಾಳುಗಳು ಪರರಿಗೆ ಉಪಕಾರ ಮಾಡಬೇಕು, ಪರರ ಮೇಲೆ ಒಂದು ಕಾರುಣ್ಯ ಭಾವನೆಯನ್ನು ಯಾರು ಇಟ್ಕೊಂಡಿರ್ತಾರೋ ಅವ್ರು ಯಾರು ಅಂತ ಕೆಲಸವನ್ನ ಮಾಡೋದಿಲ್ಲ. ಹಾಗೆ ಪ್ರವೃತ್ತ ಕರ್ಮದಲ್ಲಿದ್ದಂತ ವ್ಯಕ್ತಿಯನ್ನ ಮತ್ತೆ ಪ್ರವೃತ್ತ ಕರ್ಮ ಮಾಡುವಂತ ಉಪದೇಶ ಮಾಡಿಸಿದ್ರೆ ಅದು ಹೇಗಿರುತ್ತೆ ಅಂದ್ರೆ ಕಣ್ಣು ಕಾಣದೆ ದಾರಿ ತಪ್ಪಿದವನನ್ನ ಹೊಂಡದಲ್ಲಿ ಬೀಳಿಸಿದಂತೆ. ದಾರಿ ತಪ್ಪಿದ್ರೆ ಅವನ ಪರಿಸ್ಥಿತಿ ಕಷ್ಟ, ಅಂತದ್ರಲ್ಲಿ ಹೋಗಿ ಹೊಂಡದಲ್ಲಿ ಹಾಕಿದ್ರೆ ಇನ್ನೂ ಕಷ್ಟ ಅವನ ಪರಿಸ್ಥಿತಿ. ಹಾಗೆ ಪ್ರವೃತ್ತ ಕರ್ಮದಲ್ಲಿದ್ದವನನ್ನ ಪ್ರವೃತ್ತ ಕರ್ಮದಿಂದ ಹೊರತರುವ ಪ್ರಯತ್ನ, ಹೇಗೆ ದಾರಿ ತಪ್ಪಿದವನನ್ನ ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕೇ ಹೊರತು ಹೊಂಡದಲ್ಲಿ ಬೀಳಿಸುವ ಪ್ರಯತ್ನ ಮಾಡುವಂತದ್ದಲ್ಲ. ಹಾಗೆ ಪ್ರವೃತ್ತ ಕರ್ಮದಲ್ಲಿ ಇರತಕ್ಕಂತ ವ್ಯಕ್ತಿಯನ್ನ ಪ್ರವೃತ್ತ ಕರ್ಮದಿಂದ ಹೊರಬರುವಂತೆ ಮಾಡಬೇಕೇ ಹೊರತಾಗಿ ಪ್ರವೃತ್ತ ಕರ್ಮದಲ್ಲಿ ಮತ್ತೆ ಬೀಳುವಂತೆ ಮಾಡುವಂತದ್ದಲ್ಲ ಅನ್ನೋದನ್ನ ಋಷಭರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅವನು ತನ್ನ ಮಕ್ಕಳಿಗೆಲ್ಲ ಉಪದೇಶ ಮಾಡತಕ್ಕಂಥ ಸಂದರ್ಭ, ಪಂಚಮ ಸ್ಕಂದದಲ್ಲಿ ಬರುವಂತ ಮಾತು. ಅದನ್ನ ಇಲ್ಲಿ ವಿಷ್ಣು ತೀರ್ಥರು ಉಲ್ಲೇಖ ಮಾಡ್ತಾ ಇದ್ದಾರೆ. ಕಹತಂ ಸ್ವಯಂ ತತ್ ಅಭಿಜ್ಞ. ಅಭಿಜ್ಞ ಅಂದ್ರೆ ತಿಳಿದವನು ಅಂತ ಜ್ಞಾನಿ. ಸ್ವಯಂ ತದ್ ಅಭಿಜ್ಞ, ಸ್ವಯಂ ತನಗೆ ಗೊತ್ತು. ತತ್ ಅಭಿಜ್ಞ, ತದ್ ಅಭಿಜ್ಞ ಅಂದ್ರೆ ಪ್ರವೃತ್ತ ಧರ್ಮ ಎಂಬುವಂಥದ್ದು ಅದು ನಾಶವುಳ್ಳದ್ದು, ಅದು ದುಃಖಕ್ಕೆ ಕಾರಣವಾಗುವಂಥದ್ದು, ಅಲ್ಪ ಫಲದಾಯಕವಾದದ್ದು ಅನ್ನೋದೆಲ್ಲ ಗೊತ್ತು. ಅವನು ವಿಪಶ್ಚಿತ್ ಅಂದ್ರೆ ಜ್ಞಾನಿಯಾಗಿದ್ದಾನೆ. ಅಂತಹ ವ್ಯಕ್ತಿ ಅವಿದ್ಯಾಯಾಮ್ ಅಂತರೇ ವರ್ತಮಾನಂ, ಈಗಾಗಲೇ ಪ್ರವೃತ್ತ, ಅವನಿಗೆ ಯಾವ್ದು ಒಳ್ಳೇದು ಯಾವ್ದು ಕೊಟ್ಟದಂತ ಗೊತ್ತಿಲ್ಲ. ಅವಿದ್ಯಾಯಾಮ್ ಅಂತರೇ ವರ್ತಮಾನಂ, ಅವಿದ್ಯಾಯಾಮ್ ಅಂತರೇ ಅಂದ್ರೆ ಅಜ್ಞಾನ ಅಂತ ಅರ್ಥ. ಅವಿದ್ಯಾ ಶಬ್ದಕ್ಕೆ ಅಜ್ಞಾನ, ತಿಳುವಳಿಕೆ ಇಲ್ಲ. ಕರ್ಮ ಹೇಗೆ ಮಾಡಬೇಕು ಹೇಗೆ ಮಾಡಬಾರದು ಅಂತ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೇನೆ ಅದೇ ಅಜ್ಞಾನಕ್ಕೆ ಸಂಬಂಧಪಟ್ಟ ಕರ್ಮ ಪ್ರವೃತ್ತ ಕರ್ಮ, ಅದರ ಅಂತರ ಅಂದ್ರೆ ಅದರ ಮಧ್ಯದಲ್ಲಿ, ಅಂದ್ರೆ ಅಜ್ಞಾನದ ಕಾರ್ಯದಲ್ಲಿ ಇದ್ದಾನೆ, ತಿಳುವಳಿಕೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾನೆ. ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು ಅಂದ್ರೆ ಹುಟ್ಟು ಸಾವುಗಳ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅಜ್ಞಾನದ ಸಾಗರದಲ್ಲಿ ಮುಳುಗಿದ್ದಾನೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಂ. ಅಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ, ಅಂತಹ ವ್ಯಕ್ತಿಯನ್ನು ದೃಷ್ಟ ನೋಡಿ, ಪುನಃ ಸಗೃಣ, ಯಾರಿಗೆ ಘೃಣ ಇದೆ, ಘೃಣ ಅಂದ್ರೆ ಕಾರುಣ್ಯ, ಘೃಣೇನ ಸಹಿತ ಸಗೃಣ, ಸಗೃಣ ಶಬ್ದಕ್ಕೆ ದಯಾಲು ಅಂತ. ಒಬ್ಬರ ಕಷ್ಟಕ್ಕೆ ಮಿಡಿಯುವ ಮನಸ್ಸಿರತ್ತೆ, ಸ್ಪಂದಿಸುವ ಒಂದು ಬುದ್ಧಿ ಇರುತ್ತೆ. ಅಂತಹ ಕಾರುಣ್ಯ ಇರತಕ್ಕಂಥ ವ್ಯಕ್ತಿ ತಂ ಕುಬುದ್ಧಿಂ, ಅವನು ಕುಬುದ್ಧಿ ಯಾಕೆ? ಅವನು ಅಜ್ಞಾನದಿಂದ ಕೆಲಸ ಮಾಡ್ತಾ ಇದ್ದಾನೆ, ಪ್ರವೃತ್ತ ಕರ್ಮ ಮಾಡಬಾರದು ಪ್ರವೃತ್ತ ಕರ್ಮವನ್ನೇ ಮಾಡ್ತಾ ಇದ್ದಾನೆ. ಅಂತಹ ವ್ಯಕ್ತಿಯನ್ನು ಕುರಿತು ಉತ್ಪಥಗಂ, ಅವನು ದಾರಿ ತಪ್ಪಿದ್ದಾನೆ. ಪಥಂ ಪಥ ಅಂದ್ರೆ ಮಾರ್ಗ, ಅದನ್ನ ಬಿಟ್ಟು ಬೇರೆ ಕಡೆ ಇದ್ದಾನೆ ಅಂತ ಅರ್ಥ. ಉತ್ಪಥಗಂ ಮಾರ್ಗಂ ವಿಹಾಯ ಗಚ್ಚಂತಂ ಅಂತ ಅರ್ಥ. ದಾರಿಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಯಾವ ದಾರಿಯಲ್ಲಿ ಹೋಗ್ಬೇಕೋ, ಗುರಿ ಮುಟ್ಲಿಕ್ಕೆ ಹೋಗ್ಬೇಕಾದ ದಾರಿ ಬಿಟ್ಟು ದಾರಿ ತಪ್ಪಿದ್ದಾನೆ. ಉತ್ಪಥದಲ್ಲಿ ಗಚ್ಚತ, ಉತ್ಪಥೆ ಗಚ್ಚತಿ ಉತ್ಪತ್ತಿ ಗಚ್ಚತಿ ಇತಿ ಉತ್ಪಥಗಃ, ದಾರಿಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗೆ ದಾರಿ ಬಿಟ್ಟು ಹೋಗ್ತಕ್ಕಂತಹ ಒಂದು ದಾರಿ ತಪ್ಪಿರತಕ್ಕಂಥ ವ್ಯಕ್ತಿಯನ್ನ ಅವನು ಅಂಧ. ಉತ್ಪಥಗಂ ಅಂಧಂ, ಅವನು ಅಂಧ, ಕುರುಡು ಅಂಧ. ಯಥಾ ಪ್ರಯೋಜಯೇತ್, ಹೇಗೆ ಅವನಿಗೆ
ಹೊಂಡಕ್ಕೆ ಬೀಳ್ಲಿಕ್ಕೆ ಮಾಡೋದಿಲ್ಲ, ಮತ್ತೇನ್ ಮಾಡ್ತಾನೆ? ಸರಿದಾರಿ ತೋರಿಸ್ತಾನೋ ಇಲ್ವೋ? ಹಾಗೆ ಕಹ ಯಾರು ತಾನೇ ಈಗಾಗಲೇ ಅಜ್ಞಾನದ ಕೂಪದಲ್ಲಿ ಮುಳುಗಿ ಪ್ರವೃತ್ತ ಮಾರ್ಗದಲ್ಲಿ ಸಾಕ್ತಕ್ಕಂಥ ವ್ಯಕ್ತಿಯನ್ನ ಮತ್ತೂ ಪ್ರವೃತ್ತ ಮಾರ್ಗದಲ್ಲಿ ಸಾಗುವಂತ ಯಾರು ತಾರೆ ಹೇಳ್ತಾರೆ? ಯಾರು ಕೂಡ ಹಾಗೆ ಮಾಡೋದಿಲ್ಲ ಅನ್ನೋದು ಅಭಿಪ್ರಾಯ. ಅಂದ್ರೆ ಯಾರಿಗೆ ಒಂದು ಕಾರುಣ್ಯ ಎಂಬತಕ್ಕಂಥ ಭಾವನೆ ಇದೆಯೋ, ಒಳ್ಳೆ ಕರುಣಾಳುಗಳಾಗಿದ್ದಾರೋ ಅಂಥವ್ರು ಯಾರು ಹೀಗೆ ಮಾಡೋದಿಲ್ಲ, ಪ್ರವೃತ್ತ ಕರ್ಮ ಮಾಡುವಂತ ಉಪದೇಶ ಮಾಡೋದಿಲ್ಲ. ಏವಂ ಉಕ್ತಮೇವ ಹೃದಯ ಆರೋಹಾಯ ಪ್ರಪಂಚಯತಿ. ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ನಾರದರು ವ್ಯಾಸರ ಬಳಿ ಪ್ರಾರ್ಥನೆ ಮಾಡಿಕೊಂಡ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಅಭಿಪ್ರಾಯ ಏನು? ಪ್ರವೃತ್ತ ಕರ್ಮ ಮಾಡಬಾರದು ಅಂತ. ಅದು ಇನ್ನೂ ನಮಗೆ ಚೆನ್ನಾಗಿ ಗಟ್ಟಿಯಾಗಿ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಉಕ್ತಮೇವ ಹೇಳಿದ್ದನ್ನೇ ಹೃದಯ ಆರೋಹಾಯ, ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಬೇಕಲ್ವಾ? ಅದಕ್ಕೆ ಪ್ರಪಂಚಯತಿ. ಪ್ರಪಂಚಯತಿ ಅಂದ್ರೆ ಪತಿ ವಿಸ್ತಾರೆ, ಅಂದ್ರೆ ಪ್ರಕಾರಾಂತರೇನ ಹೇಳ್ತಾ ಇದ್ದಾರೆ, ಇನ್ನು ವಿಸ್ತಾರವಾಗಿ ಹೇಳ್ತಿದ್ದಾರೆ. ಹೇಳಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಅದನ್ನ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲುವಂತೆ ಮಾಡುವಂಥದ್ದು. ಕಸ್ತಂ ಎಂಬುದಾಗಿ. ಸ್ವಯಂ ತದಭಿಜ್ಞ ಪ್ರವೃತ್ತ ನಿವೃತ್ತ ಉಭಯ ವಿಧ ಧರ್ಮಫಲ ವಿಶೇಷ ಜ್ಞಾನಿ ತತ್ ಅಭಿಜ್ಞ. ತತ್ ಅಭಿಜ್ಞ ಅಂದ್ರೆ ಅದನ್ನ ತಿಳಿದವನು. ಅದನ್ನು ತಿಳಿದವನು ಅಂದ್ರೆ ಅರ್ಥ ಏನು? ಪ್ರವೃತ್ತ ನಿವೃತ್ತ ಉಭಯ ವಿಧ ಧರ್ಮ ಫಲ ವಿಶೇಷ ಜ್ಞಾನಿ. ಪ್ರವೃತ್ತ ಧರ್ಮ, ನಿವೃತ್ತ ಧರ್ಮ. ಪ್ರವೃತ್ತ ಧರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತ ಧರ್ಮಾಚರಣೆಗಳು, ಅದರಿಂದ ಏನಾಗತ್ತೆ? ನಿವೃತ್ತ ಧರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವಂತ ಅನುಗ್ರಹ ಮಾಡಲಿ ಎಂಬ ಒಂದೇ ಉದ್ದೇಶ ಇಟ್ಕೊಂಡು ಮಾಡುವ ನಿವೃತ್ತ ಧರ್ಮ, ಅದರಿಂದ ಏನ್ ಫಲ ಸಿಗತ್ತೆ? ಇದರ ಬಗ್ಗೆ ವಿಶೇಷ ಜ್ಞಾನಿ, ವಿಶೇಷವಾದ ತಿಳುವಳಿಕೆ ಇದೆ ಅಂತಹ ಜ್ಞಾನಿಯು. ಹಾಗಾಗಿ ಅವನು ವಿಪಶ್ಚಿತ್. ವಿಪಶ್ಚಿತ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಎಂಬುದು ಪರ್ಯಾಯ ಪದ. ವಿದ್ವಾನ್ ಅಂದ್ರೆ ವಿಪಶ್ಚಿತ್, ತಿಳುವಳಿಕೆ. ಯಾರನ್ನ ಜ್ಞಾನಿ ಅಂತ ಕರಿಬೇಕು ಅಂತ ಹೇಳಿದ್ರೆ, ಯಾರಿಗೆ ತಿಳುವಳಿಕೆ ಇದೆಯೋ, ಯಾವುದು ಪ್ರವೃತ್ತ ಧರ್ಮ, ಯಾವುದು ನಿವೃತ್ತ ಧರ್ಮ, ಅದರ ಫಲ ಏನು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಎಂಬ ತಿಳುವಳಿಕೆ ಯಾರಿಗೆ ಇದೆಯೋ ಅವನು ವಿಪಶ್ಚಿತು. ಅತಯೇವ ವಿಪಶ್ಚಿತು. ಕಹ ಪುರುಷಃ ಸ್ವಯಂ ಸ್ವಭಾವತಃ ಏವ ಅಜ್ಞಾನಿಭಿಃ. ಅವ್ರೇನ್ ಮಾಡ್ತಾರೆ? ಸ್ವಾಭಾವಿಕವಾಗಿ ಮನುಷ್ಯರಿಗೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಜಾಸ್ತಿ. ಪ್ರಾಪಂಚಿಕ ವಿಷಯಗಳ ಕಡೆಗೆ ಇಂದ್ರಿಯಗಳು ಹೋಗ್ತಾ ಇರತ್ತೆ. ಇಂದ್ರಿಯಗಳನ್ನು ಹಿಂಬಾಲಿಸಿಕೊಂಡೇ ಮನಸ್ಸು ಹೋಗ್ತಾ ಇರತ್ತೆ. ಹಾಗಾಗಿ ಅಜ್ಞಾನಿಭಿಃ ಸ್ವಭಾವತಃ ಏವ, ಸ್ವಾಭಾವಿಕವಾಗಿ ಆ ಕಡೆ ಮನಸ್ಸು ಹೋಗ್ತಾ ಇರತ್ತೆ, ಲೌಕಿಕ ವಿಷಯಗಳ ಕಡೆಗೆ. ಅಜ್ಞಾನಿಭಿಃ ಪ್ರವರ್ತಿತ ಪ್ರವೃತ್ತ ಮಾರ್ಗೆ ಪ್ರವರ್ತಮಾನಂ. ಅಜ್ಞಾನಿಗಳು ಹೋಗುವಂತ ಮಾರ್ಗ ಯಾವುದೋ ಪ್ರವೃತ್ತ ಮಾರ್ಗ, ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡತಕ್ಕಂಥ ಮಾರ್ಗ. ಅತಯೇವ ಕುಬುದ್ಧಿಂ. ಹಾಗಾಗಿ ಅವನು ಕುಬುದ್ಧಿ, ಕೆಟ್ಟ ಬುದ್ಧಿ ಉಳ್ಳವನು. ಅಂದ್ರೆ ಪ್ರವೃತ್ತ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಫಲಾಪೇಕ್ಷೆಯಿಂದ ಕರ್ಮ ಮಾಡ್ತಿದ್ದಾನೆ, ಅದು ತಪ್ಪದು. ಹಾಗಾಗಿ ಅವನು ಕುಬುದ್ಧಿ. ತಮ್ ದೃಷ್ಟ, ಅಂತಹ ವ್ಯಕ್ತಿಯನ್ನು ನೋಡಿ, ತಮೇವ ಪುನಃ ತಸ್ಮಿನ್ನೇವ ಮಾರ್ಗೆ, ಅಂತಹ ವ್ಯಕ್ತಿಯನ್ನ ನೀನು ಇದೇ ದಾರಿ, ನೀ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ, ಫಲಾಪೇಕ್ಷೆಯಿಂದ ಕರ್ಮ ಮಾಡುವಂಥದ್ದು ಸರಿ, ಹೀಗೆ ಇನ್ನು ಫಲಗಳ ಅಪೇಕ್ಷೆಯಿಂದ ಇಟ್ಕೊಂಡೇ ಕರ್ಮ ಮಾಡುವಂತ ಯಾರು ತಾನೇ ಹೇಳ್ತಾರೆ? ಸ್ವಯಮೇವ ಉತ್ಪಥಗಂ ಅಂಧಮಿವ ಸದಯ ಪ್ರಯೋಜಯೇತ್ ಪ್ರೇರಯೇತ್. ಸ್ವಯಮೇವ ತಾನೇ ಉತ್ಪಥಗಂ ಅಂಧಮಿವ. ಉತ್ಪಥಗ ಅಂದ್ರೆ ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗುತ್ತಿರುವವನು. ಉತ್ಪಥ, ಪಥ ಅಂದ್ರೆ ದಾರಿ, ಉತ್ಪಥ ಅಂದ್ರೆ ದಾರಿ ತಪ್ಪಿದವನು, ತಪ್ಪಿದ ದಾರಿಯಲ್ಲಿ ಗಂ ಹೋಗುತ್ತಿರುವವನು ಅಂತ ಅರ್ಥ. ಉತ್ಪಥಗಂ ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗುತ್ತಿರುವಂತಹ ಅಂಧಮಿವ ಕುರುಡನನ್ನು, ಸದಯ ಕರುಣೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಪ್ರಯೋಜಯೇತ್ ಪ್ರೇರಯೇತ್. ಕಹ ಪ್ರೇರಯೇತ್ ಪ್ರಶ್ನೆ, ಯಾರು ತಾನೆ? ಒಬ್ಬ ದಯಾಲು, ಒಬ್ಬ ಅನುಕಂಪೆ ಇರುವಂತ ವ್ಯಕ್ತಿ ಅಂತ ಆದ್ರೆ ಯಾರು ತಾನೆ ಹೀಗೆ ಮಾರ್ಗಭ್ರಷ್ಟನಾದಂತ ವ್ಯಕ್ತಿಯನ್ನ ನೀನು ಹೋಗಿ ಇನ್ನೂ ಹೊಂಡಕ್ಕೆ ಬೀಳುವಂತ ಇನ್ನೂ ಪ್ರೇರಣೆ ಕೊಡ್ತಾನೆ? ಹಾಗೆ ಮಾಡೋದಿಲ್ಲ, ಸರಿದಾರಿಗೆ ತರ್ತಾನೋ ಇಲ್ವೋ? ಹಾಗೆ ಪ್ರವೃತ್ತ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನ ಕಂಡು ಈ ಪ್ರವೃತ್ತ ಮಾರ್ಗವೇ ಸರಿ, ಇದರಲ್ಲೇ ಪ್ರವೃತ್ತಿ ಮಾಡುವಂತ ಯಾರು ತಾನೇ ಹೇಳ್ತಾರೆ? ಯಾರು ಕೂಡ ಹೇಳೋದಿಲ್ಲ. ಅವಿದ್ಯಾಯಾಮ್ ಅವಿದ್ಯ ಸ್ವಯಂ ಅಂದ್ರೆ ಸ್ವಾಭಾವಿಕವಾಗಿ ಅವಿದ್ಯಾಯಾಮ್ ಅಂತರೇ ವರ್ತಮಾನಂ. ಅವಿದ್ಯೆಯಲ್ಲಿ ಅಂದ್ರೆ ಅವಿದ್ಯೆಯ ಮಾರ್ಗವಾದಂತ ಪ್ರವೃತ್ತ ಮಾರ್ಗದಲ್ಲಿ, ಆ ಮಾರ್ಗ ಮಧ್ಯದಲ್ಲಿ ಇರುವಂತ ವರ್ತಮಾನಂ ಇರುವಂತಹ ಅಜ್ಞಾನಿಯನ್ನು ದೃಷ್ಟ ನೋಡಿ, ತದಭಿಜ್ಞ ಅಂದ್ರೆ ಪ್ರವೃತ್ತ ಮತ್ತು ನಿವೃತ್ತ ಕರ್ಮಗಳ ಫಲವನ್ನ ತಿಳಿದಂತಹ ವಿಪಶ್ಚಿತ್ ಜ್ಞಾನಿಯು, ಕಹ ಯಾರು ತಾನೆ, ಸಗೃಣ ದಯಾಳುವಾಗಿರುವಂತ ವ್ಯಕ್ತಿಯು, ಕುಬುದ್ಧಿಂ ತಂ ಅಂದ್ರೆ ಕೆಟ್ಟ ಬುದ್ಧಿ, ಪ್ರವೃತ್ತ ಮಾರ್ಗದಲ್ಲಿ ಸಾಗುವಂತಹ ಕೆಟ್ಟ ಬುದ್ಧಿಯನ್ನು ಹೊಂದಿರುವಂತಹ ವ್ಯಕ್ತಿಯು, ತಂ ದೃಷ್ಟ ಇಂತಹ ಪ್ರವೃತ್ತ ಮಾರ್ಗದಲ್ಲಿ ಹೋಗುತ್ತಿರುವಂತ ವ್ಯಕ್ತಿಯನ್ನು ನೋಡಿ, ಉತ್ಪಥಗಂ ದಾರಿ ಬಿಟ್ಟು ಮತ್ತೊಂದು ದಾರಿಯಲ್ಲಿ ಹೋಗುತ್ತಿರುವಂತಹ ಅಂಧಂ ಯತ
ಕುರುಡನನ್ನು ಹೇಗೋ ಹಾಗೆ ಕಹ ಪ್ರೇರಯೇತ್ ಕಹ ಪ್ರಯೋಜಯೇತ್, ಯಾರು ತಾನೇ ಅವನಿಗೆ ಉತ್ಸಾಹವನ್ನು ಕೊಡುತ್ತಾರೆ, ಅಂದ್ರೆ ನೀನು ದಾರಿ ಬಿಟ್ಟು ಬೇರೆ ದಾರಿಯಲ್ಲೇ ಹೋಗು ಅಂತ ಯಾರು ತಾನೆ, ಯಾವ ಸಘೃಣ ದಯಾಲು ತಾನೇ ಪ್ರೇರೇಪಿಸುತ್ತಾನೆ, ಅಂದ್ರೆ ಸರಿ ಮಾರ್ಗಕ್ಕೆ ತರ್ತಾನೆ. ನೀನು ನಿಷ್ಕಾಮ ಕರ್ಮವನ್ನ ಮಾಡು, ಸಕಾಮ ಕರ್ಮವನ್ನ ಮಾಡಬೇಡ, ಅಂದ್ರೆ ಪ್ರವೃತ್ತ ಕರ್ಮವನ್ನ ಮಾಡಬೇಡ ಎಂಬುದಾಗಿ ಉಪದೇಶವನ್ನ ಮಾಡ್ತಾನೆ. ಹಾಗಾಗಿ ನಾನು ನಿಮಗೆಲ್ಲ ಮಾಡ್ತಕ್ಕಂಥ ಉಪದೇಶ ಅಂದ್ರೆ ಋಷಭ ಹೇಳ್ತಕ್ಕಂಥ ಮಾತು, ನೀವು ನಿವೃತ್ತ ಕರ್ಮದಲ್ಲಿ ಆಸಕ್ತರಾಗಿರಿ, ಪ್ರವೃತ್ತ ಕರ್ಮವನ್ನ ಬಿಡಿ ಎಂಬುದಾಗಿ ಹೇಳುವಂತ ಒಂದು ಪ್ರಸಂಗ ಅಲ್ಲಿ ಬಂದಿರುವಂತ ಮಾತು. ಕಸ್ಥಂ ಸ್ವಯಂ ತದಭಿಘ್ನೋ ವಿಪಶ್ಚಿತು ಅವಿದ್ಯಾಯಾಮಂತರೇ ವರ್ತಮಾನಂ ದೃಷ್ಟ್ವಾ ಪುನಸ್ತಂ ಸಗೃಣಕ್ಕು ಬುದ್ಧಿಂ ಪ್ರಯೋಜಯೇತು ತ್ವಥಗಂ ಯಥಾಂಧಂ. ಶ್ರೀಕೃಷ್ಣಾರ್ಪಣಮಸ್ತು.